ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವೆಂಕಟಾಚಲಪತಿ ಅಂತ, ಆಮ್ ಆದ್ಮಿ ಪಕ್ಷದ ಜಿಲ್ಲಾಧ್ಯಕ್ಷ. ಇವತ್ತಿನ ಒಂದು ಜಲಾಗ್ರಹ ಅನ್ನುವಂಥ ಒಂದು ಪೂರ್ವಭಾವಿ ಸಭೆಯಲ್ಲಿ ಜಿಲ್ಲೆಯಾದ್ಯಂತ ಸುಮಾರು ಜನ ಹೋರಾಟಗಾರರು ಪಕ್ಷಾತೀತವಾಗಿ ಮಾನ್ಯ ಸಂಸದರನ್ನು ಸಹ ಒಳಗೊಂಡು ಇವತ್ತು ಕಾರ್ಯಕ್ರಮಕ್ಕೆ ಹಾಜರಾಗಿದ್ರು. ಈ ಸಭೆಯಲ್ಲಿ ಎಲ್ಲರ ಒಕ್ಕೊರಲಿಂದ ಒಪ್ಕೊಂಡಿರೋದೇನು ಅಂತಂದ್ರೆ, ನಾವೆಲ್ಲರೂ ಜನ ಸಂಘಟನೆ ಮಾಡಿ ನಮ್ಮ ಹಕ್ಕು, ನಮ್ಮ ಕುಡಿಯುವ ನೀರಿನ ಹಕ್ಕನ್ನ ನಾವು ಪಡ್ಕೋಬೇಕು. ಇದು ಹೋರಾಟದ ಮುಖಾಂತರನೇ ಪಡ್ಕೋಬೇಕು. ಒಂದು ಗಾದೆ ಇದೆ, ಕುಂತಿ ಮಕ್ಕಳಿಗೆ ಹಕ್ಕಿಲ್ಲ, ಹಾಲು ಹಸು ಕೊಡಬೇಕು ಅಂದ್ರೆ ಕರು ಬಿಟ್ರೇನೆ ಕೊಡುತ್ತೆ ಅಂತ ಹೇಳ್ತಾರೆ. ಯಾಕೆಂತಂದ್ರೆ ಇವತ್ತು ನಾವು ಯಾರು ಕೇಳಲೇ ಇಲ್ಲ ಅಂತಂದ್ರೆ ಯಾರು ಕೊಡಲ್ಲ. ಹುಡ್ಕೊಂಬಂದು ತಗೊಳ್ಳಿ ನೀವು ಅಂತ ಹೇಳಿ ತಟ್ಟೆಯಲ್ಲಿ ಇಟ್ಟು ಕೊಡಲ್ಲ. ಇವತ್ತಿನ ದಿನ ಏನಾಗಿದೆ, ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ 2 ಜಿಲ್ಲೆ ಬಿಟ್ರೆ ಎಲ್ಲಾ ಜಿಲ್ಲೆಗಳಿಗೂ ಸಹ ನದಿ ನೀರಿನ ಮೂಲ ಇದೆ ಕುಡಿಲಿಕ್ಕೆ. ಅವರೆಲ್ಲರೂ ಆರೋಗ್ಯವಂತರಾಗಿದ್ದಾರೆ. ಈ ನಮ್ಮ ಜಿಲ್ಲೆಯಲ್ಲಿ ಈ ಕೆಸಿ ವ್ಯಾಲಿ ನೀರು ಬಂದ ಮೇಲೆ ಅಂತೂ ಆರೋಗ್ಯದ ಸಮಸ್ಯೆಗಳು ತುಂಬಾ ಹದಗೆಟ್ಟಿದೆ. ಅದರಲ್ಲೂ ಇವಾಗ ನಾವು ಬಾಗೇಪಲ್ಲಿ ಹಿಂದೆ ಎಲ್ಲ ನೋಡ್ತಿದ್ವಿ, ಬಾಗೇಪಲ್ಲಿ ಚಿಂತಾಮಣಿಯಲ್ಲಿ ಫ್ಲೋರೈಡ್ ಇತ್ತು. ಈಗ ಫ್ಲೋರೈಡ್ ಬದಲಿಗೆ ಪಾದರಸ, ಆರ್ಸೆನಿಕ್ಕು, ಈ ತರ ಬೇಕಾದಷ್ಟು ಕಲುಷಿತ ನೀರಿನಿಂದ ಬಂದು ಜನರ ಆರೋಗ್ಯನ ಕೆಡಿಸ್ತಾ ಇದೆ. ಜನರ ಮನೆಗಳಲ್ಲಿ ಇವತ್ತು ನೀರು, ನಾವೇನೆಲ್ಲ ನೀರು ಕುಡಿತಾ ಇದ್ದೀರಿ, ಕಲುಷಿತವಾಗಿರೋಂಥ ನೀರು ಕುಡಿತಾ ಇದ್ದೀವಿ. ಮೇಲ್ಮೈಯಿಂದ ಬರುವಂತ ನೀರು, ನದಿಯಿಂದ ಬರುವಂತ ನೀರನ್ನ ಕುಡಿಲಿಕ್ಕಾಗಲ್ಲ. ಇನ್ನೊಂದು ಮಾತು ಹೇಳ್ತಾರೆ, ದೀಪದ ಕೆಳಗಡೆ ಬೆಳಕಿರಲ್ಲ ಅಂತ. ನಮ್ಮ ಜಿಲ್ಲೆ ಸುತ್ತಲೂ ನೀರಿದೆ. ಒಂದು ಶ್ರೀನಿವಾಸಪುರದ ಬಾರ್ಡ್ರಲ್ಲಿ ನೀರಿದೆ, ಕುಪ್ಪಂ ಹತ್ರ ನೀರಿದೆ, ಆ ಕಡೆ ಆನೆಕಲ್ ಹತ್ರ ನೀರಿದೆ. ಆದ್ರೆ ಕೋಲಾರ, ಚಿಕ್ಕಬಳ್ಳಾಪುರದಲ್ಲಿ ನೀರಿಲ್ಲ. ಒಂದು ಕುಡಿಯೋ ನೀರು, ಒಂದು ಕುಡಿಲಿಕ್ಕೆ ಒಂದು ಹನಿ ನೀರಿಲ್ಲ, ನದಿ ನೀರು. ಏನೇನೋ ಹೇಳ್ತಾರೆ, ನಾವು ಹಕ್ಕು, ನಮ್ಮ ನೀರು ನಮ್ಮ ಹಕ್ಕು. ಪ್ರತಿಯೊಬ್ಬರಿಗೂ ಸಂವಿಧಾನನೂ ಸಹ ಹೇಳಿದೆ, ನೀರು, ಶಿಕ್ಷಣ, ಆರೋಗ್ಯ ಉಚಿತವಾಗಿ ಕೊಡಬೇಕು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೆನೇ ಹೇಳಿದ್ದಾರೆ, ಸಂವಿಧಾನನೂ ಹೇಳುತ್ತೆ. ಆದರೆ ನಾವು ಯಾರು ಅದನ್ನ ಪಾಲಿಸ್ತಾ ಇದ್ದೀರಿ? ನಮ್ಮ ಇಚ್ಛಾಶಕ್ತಿ, ಜನಪ್ರತಿನಿಧಿಗಳಿಗೆ ಇಚ್ಛಾಶಕ್ತಿ ಇಲ್ಲ. ಈ ಒಂದು ವಿಚಾರನ ಪಾರ್ಲಿಮೆಂಟಲ್ಲಿ ಮತ್ತು ವಿಧಾನಸಭೆಯಲ್ಲಿ ಮಂಡಿಸಿ ಒಂದು ಹೊಸ ಪ್ರಸ್ತಾವನೆಯನ್ನು ಸಲ್ಲಿಸಿ ಎಲ್ಲ ಜಿಲ್ಲೆಗಳಿಗೂ ನದಿ ನೀರನ್ನು ಕುಡಿಲಿಕ್ಕೆ ಪಕ್ಷಾತೀತವಾಗಿ ಜಿಲ್ಲೆ, ಆ ಜಿಲ್ಲೆ ಈ ಜಿಲ್ಲೆ ಅನ್ನೋದು ಬಿಟ್ಟುಬಿಟ್ಟು ಎಲ್ಲ ಜಿಲ್ಲೆಗಳಿಗೂ ನೀರನ್ನು ಒದಗಿಸ್ಲಿ. ಹತ್ರದಲ್ಲೇ ಇದೆ, ತುಂಬಾ ದೂರ ಏನಿಲ್ಲ. ಈ ಕಡೆಯಿಂದ ಕೃಷ್ಣಾ ನದಿ ನೀರನ್ನ ನಾವು ಪೂರ್ತಿ ಬಳಸ್ತಾ ಇಲ್ಲ. 106 TMC ನೀರು ಸಮುದ್ರಕ್ಕೆ ಹೋಗುತ್ತೆ ವಿಜಯವಾಡದ ಹತ್ರ. ತಾವು ಬೇಕಾದ್ರೆ ಗಮನಿಸಬಹುದು, ನಾನು ಪ್ರತ್ಯಕ್ಷವಾಗಿ ಗಮನಿಸಿದ್ದೀನಿ. 106 TMC ನೀರು ಮಚಿಲಿಪಟ್ಟಣದಲ್ಲಿ ಹೋಗಿ ಸಮುದ್ರ ಸೇರ್ಕೊಳ್ಳುತ್ತೆ. ನಮ್ಮ ಪಾಲಿನ ನೀರನ್ನ ನಾವು ಸರಿಯಾಗಿ ಬಳಸ್ತಾ ಇಲ್ಲ. ಕಾರಣ ಏನು ಅಂತಂದ್ರೆ ಇಚ್ಛಾಶಕ್ತಿ ಇಲ್ಲ ರಾಜಕಾರಣಿಗಳದು. ಅದೇ ಎತ್ತಿನೊಳೆ ಈ ಜನದಲ್ಲಿ ಬರಲ್ಲ. ಕೋಟಿ ದುಡ್ಡನ್ನ ಎತ್ತಿನೊಳೆಗೆ ಅಂತ ಹಾಕ್ತಾರೆ. ನಾವೆಲ್ಲ ಗಮನಿಸಬೇಕಾಗಿರೋದೇನು ಅಂದ್ರೆ, ಎತ್ತಿನೊಳೆ ಪ್ರಾಜೆಕ್ಟ್ಗೆಲ್ಲ ದುಡ್ಡು ಹೋಗೋದು ಊರಲ್ಲಿ ಚರಂಡಿ ಕ್ಲೀನ್ ಮಾಡಕ್ಕೆ, ಟಾರ್ ರೋಡ್ ಹಾಕಕ್ಕೆ, ಸಿಮೆಂಟ್ ರೋಡ್ ಹಾಕಕ್ಕೆ, ಅಥವಾ ಬೇರೆ ಬೇರೆ ಯೋಜನೆಗಳಿಗೆ ಎತ್ತಿನೊಳೆನ ಬಳಸ್ಕೊಂಡು, ಎತ್ತಿನೊಳೆ ಹೆಸರು ಹೇಳ್ಕೊಂಡು ಅಧಿಕಾರಿಗಳು ಮತ್ತೆ ರಾಜಕಾರಣಿಗಳು ಭ್ರಷ್ಟಾಚಾರ ಮಾಡೋದಕ್ಕೆ, ಚುನಾವಣೆಗಳು ಬಂದವಾಗ ಎತ್ತಿನೊಳೆಗೆ ದುಡ್ಡು ಟ್ರಾನ್ಸ್ಫರ್ ಮಾಡ್ತಾರೆ, ಅಲ್ಲಿಂದ ವಿಡ್ರಾ ಮಾಡ್ಕೋತಾರೆ. ಅದೊಂದು ATM ಮಷಿನ್ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆಂದ್ರೆ ಸ್ಟಾರ್ಟ್ ಆದವಾಗ 5-6 ಸಾವಿರ ಕೋಟಿ ಇತ್ತು, ಇವತ್ತು 35 ಸಾವಿರ ಕೋಟಿಗೆ ಬಂದು ನಿಂತಿದೆ. ಮುಂದೆ ಇನ್ನು 30 ಸಾವಿರ ಕೋಟಿ ಹೋಗುತ್ತೋ ಇಲ್ಲ ಹೋಗುತ್ತಿಲ್ಲ. ಬಟ್ ಒಂದು ಹನಿ ನೀರು ಸಿಗುತ್ತೆ ಅನ್ನೋ ನಂಬಿಕೆ ಅದರಲ್ಲಿಲ್ಲ. ಈಗೆಲ್ಲ ಹೇಳ್ತಾರೆ, ಒಂದ್ ವೇಳೆ ಅದು ಸ್ಟಾರ್ಟ್ ಆದ್ರೂ ಸಹ ನಮಗೆ ನೀರು ಸಿಗಲ್ಲ ಅಂತ ಹೇಳ್ತಾರೆ. ಅದ್ರ ಬದಲಿ ನಮ್ಮ ಆಂಧ್ರದವ್ರು ನೋಡಿ 800 ಕಿಲೋಮೀಟರ್ ನೀರು ತಗೊಂಡು ಬಂದು ಕುಪ್ಪಂಗೆ ಒದಗಿಸ್ತಾ ಇದ್ದಾರೆ ಕೃಷ್ಣಾ ನದಿ ನೀರನ್ನ. ಸತ್ಯಸಾಯಿ ಜಿಲ್ಲೆಯಲ್ಲಿದೆ, ಅನ್ನಮಯ್ಯ ಜಿಲ್ಲೆಯಲ್ಲಿದೆ, ಚಿತ್ತೂರು ಜಿಲ್ಲೆಯಲ್ಲಿ ನದಿ ನೀರನ್ನ ತಂದು ಕೊಡ್ತಾ ಇದ್ದಾರೆ. ಅದೇ ನೀವು ತಮಿಳುನಾಡಿಗೆ ನೋಡಿ, ಪ್ರತಿ ಜಿಲ್ಲೆಯಲ್ಲೂ ನದಿ ನೀರನ್ನ ಕುಡಿಲಿಕ್ಕೆ ಮತ್ತು ವ್ಯವಸಾಯಕ್ಕೆ ಬಳಸ್ತಾ ಇದ್ದಾರೆ. ನಾವು ಇಲ್ಲಿ ವ್ಯವಸಾಯಕ್ಕೆ ಕೇಳ್ತಾ ಇಲ್ಲ, ಪ್ರಾಣ ಉಳಿಸ್ಕೊಳ್ಳೋದಕ್ಕೆ, ಆರೋಗ್ಯ ಕಾಪಾಡ್ಕೊಳ್ಳೋದಕ್ಕೆ ಕುಡಿಲಿಕ್ಕೆ ನೀರು ಕೊಡಿ ಅಂತ ಕೇಳ್ತಾ ಇದ್ದೀವಿ. ನಮ್ಮಲ್ಲೆಲ್ಲ ಏನ್ ಹೇಳ್ತಾರೆ ಅಂದ್ರೆ, ಅಲ್ಲಿ ಕೃಷ್ಣಾ ನದಿಯಿಂದ ತನ್ನಿ ಅಥವಾ ಇಲ್ಲಿ ಪೆನ್ನಾ ನದಿಯಿಂದ ತನ್ನಿ. ಪೆನ್ನಾ ನದಿಗೆ ನೀರೇ ಇಲ್ಲ, ಪಕ್ಕದಲ್ಲಿ ಕಾವೇರಿ ಇದೆ. ಪ್ರತಿ ವರ್ಷ ಹೆಚ್ಚುವರಿಯಾಗಿ ಸಮುದ್ರಕ್ಕೆ ಹರಿದು ಹೋಗುತ್ತೆ. ಈಗ ಬೆಂಗಳೂರಿಗೆ ಮಾತ್ರ ನೀರು ತಂದು ಕೊಡ್ತಾರೆ. ಬೆಂಗಳೂರಿಗೆ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಅಂದ್ರೆ ಏನು, ಇವ್ರಿಗೆ ಕ್ಲಾಸ್ 3 ಕ್ಲಾಸ್ 4 ಸಿಟಿಗಳ? ಇಲ್ಲಿಂದ ಏನು ಇವ್ರಿಗೆ ಆದಾಯ ಸಿಗಲ್ವಾ? ಇಲ್ಲಿನ ಜನ ಏನು ಮೂರ್ಖರ? ಇಲ್ಲಿನ ಜನ ಗುಲಾಮ್ರ? ನೀರು ಕೇಳಬಾರ್ದ, ನೀರು ಕೊಡಬಾರ್ದ? ಇನ್ನು ಎಷ್ಟು ಹೋರಾಟಗಳು ಮಾಡಬೇಕು? ಜನಗಳು ಸಾವಿರಾರು ಜನ ಹೋರಾಟ ಮಾಡಿದವರೆಲ್ಲ ಪ್ರಾಣ ಕಳ್ಕೊಂಡಿದ್ದಾರೆ. ಇನ್ನು ಈ ಪೀಳಿಗೆಯಲ್ಲಿ ನಾವು ನೀರು ಕುಡಿತೀವೋ ಇಲ್ವೋ ಅನ್ನೋ ನಂಬಿಕೆ ಇದೆ. ಹಾಗಾಗಿ ನಾವು ಇವತ್ತು ಎಲ್ಲ ಒಗ್ಗಟ್ಟಿನಿಂದ ಇವತ್ತು ಸುಮಾರು ಒಂದು 300ರಿಂದ 400 ಜನ ಮುಖಂಡರು ಮತ್ತೆ ಹೋರಾಟಗಾರರು, ಸಾಮಾನ್ಯ ಜನ ಇವತ್ತು ಮಾಧ್ಯಮ ಭವನಕ್ಕೆ ಬಂದು
ಚರ್ಚೆ ಮಾಡಿ ಅವರವರಲ್ಲಿರುವಂಥ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಮಾನ್ಯ ಸಂಸದರು ಸಹ ತುಂಬ ದೀರ್ಘವಾಗಿ ಮಾತಾಡಿ ಒಂದು ಒಳ್ಳೆ ಪ್ರಾಜೆಕ್ಟ್ ಕೊಟ್ಟರೆ ಮಾಡಿಕೊಡ್ತೀನಿ ಅಂತ ಹೇಳಿ ಕೇಂದ್ರ ಸರ್ಕಾರದವರು ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ರಾಜ್ಯ ಸರ್ಕಾರ ಮತ್ತು ಇಲ್ಲಿನ ಜನಪ್ರತಿನಿಧಿಗಳು ಒಟ್ಟಾರೆ ಪ್ರಯತ್ನ ಮಾಡಿ ಈ 2 ಜಿಲ್ಲೆ ಮತ್ತು ಬೆಂಗಳೂರು ಗ್ರಾಮಾಂತರಕ್ಕೂ ಸಹ ಕುಡಿಯೋ ನೀರನ್ನು ಒದಗಿಸಲಿ, ಮೇಲ್ಮೈ ನೀರನ್ನು ಒದಗಿಸಿ ಜನರ ಆರೋಗ್ಯ ಕಾಪಾಡಿದರೆ ಇವರೇನೋ ಒಂದು 1,000-2,000 ಕೋಟಿ ಖರ್ಚು ಮಾಡ್ತಾರೆ, ಆಸ್ಪತ್ರೆಗಳಿಗೆ ಹೋಗ್ತಾರೆ ಜನ, ಅದನ್ನು ತಡಿಬೋದು ಹಾಗೂ ಒಳ್ಳೆ ಆರೋಗ್ಯ ಸಿಗುತ್ತೆ. ಒಳ್ಳೆ ಆರೋಗ್ಯ ಇತ್ತು ಅಂದರೆ ಒಳ್ಳೆ ಎಜುಕೇಷನ್ನು ತಾನಾಗೆ ಬರುತ್ತೆ. ಆರೋಗ್ಯ ಕುಂಠಿತ ಆದರೆ ಎಜುಕೇಷನ್ ಎಲ್ಲಿಂದ ಬರುತ್ತೆ? ಇದು ನೀರಿನ ಮೂಲದಿಂದ ಸಾಕಷ್ಟು ಬೆನಿಫಿಟ್ಸ್ನ ನಾವು ಪಡ್ಕೋಬೋದು. ಅದರತ್ತ ಗಮನ ಹರಿಸಬೇಕು ಸರ್ಕಾರಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್.